ಒಬ್ಬ ವ್ಯಕ್ತಿ ತನ್ನ ಆಸೆಯನ್ನ ಪೂರ್ತಿಗೊಳಿಸೋಕೋಸ್ಕರ ಕಷ್ಟ ಪಡೋದನ್ನ ಬಿಟ್ಟು ಶಾರ್ಟ್ ಕಟ್ ಅನ್ನ ಆಯ್ಕೆ ಮಾಡ್ಕೋತಾನೆ. ಆ ದಾರಿ ಅವನನ್ನ ಅಂಧಕಾರಕ್ಕೆ ಕರ್ಕೊಂಡು ಹೋಗುತ್ತೆ. ಇಂಥದ್ದೇ ಒಂದು ಕತೆ ರಾಜಸ್ಥಾನದ ಭೈರವಪುರದಲ್ಲಿ ನಡೆದಿದೆ. ಬೆಳಗಿನ ಸಮಯ. ಊರಿನ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಅಂತ ತಯಾರಾಗ್ತಾ ಇದ್ದಾರೆ. ತಮೋರತ್ ಕೂಡ ಸ್ಕೂಲ್ಗೆ ತಯಾರಾಗ್ತಾ ಇದ್ದಾನೆ. ಆದ್ರೆ ಅವನ ಬ್ಯಾಗಲ್ಲಿ ಪುಸ್ತಕದ ಬದಲು ಮಾನವನ ಮೂಳೆಗಳು, ಕೆಂಪು ಮೆಣಸಿನಕಾಯಿಗಳು ಮತ್ತೆ ರಕ್ತ ಚಂದನವನ್ನ ತಗೊಂಡು ಹೋಗ್ತಿರ್ತಾನೆ. ಆಗ ಪುತುಲು ಅವನನ್ನ ಕರ್ಕೊಂಡು ಹೋಗೋಕ್ ಬರ್ತಾಳೆ. ಬೇಗ ಬಾ, ನಮ್ಗೆ ಟೈಮ್ ಆಗ್ತಿದೆ, ನಮಗ್ ಲೇಟ್ ಆಗ್ಬಿಡತ್ತೆ. ನನಗಲ್ಲ ಪಾಪ, ನಿನಗ್ ಲೇಟ್ ಆಗುತ್ತೆ. ಪುತುಲ್ ತಮೋರತ್ ಕಡೆ ನೋಡ್ತಾಳೆ, ಆದ್ರೆ ಅವಳು ಏನು ಹೇಳೋದಿಲ್ಲ. ಇಬ್ರು ಸ್ಕೂಲ್ ಕಡೆ ಹೊರಡ್ತಾರೆ. ದಾರಿಯಲ್ಲಿ ಸ್ಕೂಲ್ ಸಿಗತ್ತೆ. ಆದ್ರೆ ತಮೋರತ್ ವೇಗವಾಗಿ ಕಾಡಿನ ಕಡೆ ಹೋಗ್ತಾ ಇರ್ತಾನೆ. ತಮೋರತ್, ಎಲ್ಲಿ ಹೋಗ್ತಿದ್ಯಾ ನೀನು? ಸ್ಕೂಲ್ ಇಲ್ಲಿದ್ಯಲ್ಲ. ನಾನು ನಿನಗೆ ಮೊದಲೇ ಹೇಳಿದ್ನಲ್ವಾ, ಸ್ಕೂಲ್ಗೆ ಪಾಪ ನಿನಗ್ ಲೇಟ್ ಆಗ್ತಿದೆ ಅಂತ. ನನಗಲ್ಲ. ನೀನೇನ್ ಮಾಡ್ತಿದ್ಯೋ ಅದು ತಪ್ಪು. ನಿನ್ನ ಮಾರ್ಗ ನಿನ್ನನ್ನ ನಾಶ ಮಾಡುತ್ತೆ. ಸರಿ ತಪ್ಪನ ನಾನು ಯಾಕೆ ಯೋಚನೆ ಮಾಡ್ಲಿ? ಒಬ್ರು ಬಾಬಾ ನನಗೆ ಹೇಳಿದ್ದಾರೆ, ಇದ್ರಿಂದ ನಾನು ಬೇಗ ಶ್ರೀಮಂತನಾಗ್ತೀನಿ ಅಂತ. ನಿಮ್ ದಾರಿಲಿ ಬಂದ್ರೆ ನನಗೆ ಬರೀ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಇದನ್ನೆಲ್ಲ ಬಿಡು, ಇಲ್ಲಾಂದ್ರೆ ನಾನು ನಿಮ್ಮ ಅಪ್ಪ ಅಮ್ಮಂಗೆ ಇದನ್ನೆಲ್ಲ ಹೇಳ್ಬಿಡ್ತೀನಿ. ನೀನೇನಾದ್ರೂ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ. ತಮೋರತ್ನ ಈ ಬೆದರಿಕೆಯನ್ನ ಕೇಳಿ ಪುತಲ್ಗೆ ತುಂಬಾ ಭಯ ಆಗುತ್ತೆ. ಅವಳು ಸುಮ್ಮನಾಗ್ಬಿಡ್ತಾಳೆ. ಮತ್ತೆ ತಮೋರತ್ ತನ್ನ ಆಸೆಯನ್ನ ಪೂರ್ತಿಗೊಳಿಸ್ಕೊಳ್ಳೋಕೋಸ್ಕರ ಕಾಡಿನ ಕಡೆ ಹೊರಡ್ತಾನೆ. ತಮೋರತ್ ಒಂದು ಹಳೆಯ ಆಲದ ಮರದ ಕೆಳಗಡೆ ಕೂತಿದ್ದಾನೆ. ಅಲ್ಲಿನ ವಾತಾವರಣ ಹೇಗಿದೆ ಅಂದ್ರೆ ಸುತ್ತಲೂ ನಿಶ್ಶಬ್ದ ಆವರಿಸ್ಕೊಂಡಿದೆ. ಅಲ್ಲಿ ವಿಚಿತ್ರ ನಡೀತಾ ಇರುತ್ತೆ. ಅಲ್ಲೊಂದು ದೀಪ ಉರಿತಾ ಇರುತ್ತೆ. ಅಲ್ಲಿ ಕಪ್ಪು ಕಲ್ಲುಗಳು ಸಹ ಇರುತ್ತೆ. ಅವನು ಮಂತ್ರ ಪಠಿಸೋದಕ್ಕೆ ಶುರು ಮಾಡ್ತಾನೆ. ಅವನ ಪ್ರತಿಯೊಂದು ಶಬ್ದದಲ್ಲೂ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಓಂ ತಮೋ ವ್ರಜಾಯ ನಮಃ, ಛಾಯಾ ಸಿದ್ಧಿ ದೇಹಿ ಮೇ, ಕೃಷ್ಣೋ ರಾತ್ರಿ ಪ್ರಭುತಿ, ಸದಾ ಸರ್ವಂ ಸನ್ನಾನತಿ. ಸ್ಕೂಲ್ ಈಗ ಮನೆಗ್ ಬಿಟ್ಟಿದೆ. ಆದ್ರೆ ತಮೋರತ್ ಇನ್ನೂ ಮನೆಗೆ ಬಂದಿರಲ್ಲ. ಅವರಪ್ಪ ಅಮ್ಮ ತುಂಬಾ ಟೆನ್ಷನ್ ಆಗ್ತಾರೆ. ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಅವನು ಊರಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಗಾಬರಿಯಿಂದ ಅವರಪ್ಪ ಅಮ್ಮ ಸ್ಕೂಲ್ಗೆ ಹೋಗ್ತಾರೆ. ಅಲ್ಲಿ ಟೀಚರ್ಗಳನ್ನ ಕೇಳ್ತಾರೆ, ಮಾಸ್ಟರ್ ಸಾಹೇಬ್ರೆ, ಹಳ್ಳಿಯ ಎಲ್ಲಾ ಮಕ್ಕಳು ಮನೆಗೆ ಹೋಗಿದ್ದಾರೆ. ಆದ್ರೆ ನಮ್ ತಮೋರತ್ ಇನ್ನೂ ಮನೆಗ್ ಬಂದಿಲ್ಲ. ನನಗಂತೂ ಗೊತ್ತಿಲ್ಲಮ್ಮ, ಅವನು 5 ದಿನ ಆಯ್ತು ಸ್ಕೂಲ್ಗೆ ಸರಿಯಾಗಿ ಬರ್ತಾನೆ ಇಲ್ಲ. ಆದ್ರೆ ಅವನು ದಿನ ಸ್ಕೂಲ್ಗೆ ಅಂತಾನೆ ಮನೆಯಿಂದ ಹೊರಡ್ತಾನೆ. ಹೊರಡ್ಬೋದು ಏನೋ ಗೊತ್ತಿಲ್ಲ, ಆದ್ರೆ ಸ್ಕೂಲ್ಗೆ ಮಾತ್ರ ಬರೋಲ್ಲ. ರಾತ್ರಿನೂ ಆಗೋಯ್ತು. ಆದ್ರೆ ತಮೋರತ್ ಇನ್ನೂ ಮನೆಗೆ ಬಂದಿರೋದಿಲ್ಲ. ಅವರ ಅಪ್ಪ ಅಮ್ಮನ್ಗೆ ತುಂಬಾನೇ ಭಯ ಆಗುತ್ತೆ. ಭಯದಿಂದ ಅವರಪ್ಪ ಅಮ್ಮ ಪುತಲ್ನ ಮನೆ ಕಡೆ ಹೊರಡ್ತಾರೆ. ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕೋಸ್ಕರ. ಪುತುಲ್, ನೀನ್ ಸ್ಕೂಲಿಂದ ಬಂದಿದ್ಯಾ, ಆದ್ರೆ ನನ್ ಮಗ ಇನ್ನೂ ಬಂದೇ ಇಲ್ವಲ್ಲ. ಅವನ್ ಎಲ್ಲಿದ್ದಾನೆ? ನನಗ್ ಗೊತ್ತಿಲ್ಲ ಆಂಟಿ, ತಮೋರತ್ ಎಲ್ಲೋಗಿದ್ದಾನೆ ಅಂತ. ಟೀಚರ್ ಹೇಳ್ತಿದ್ರು ಅವನ್ 5 ದಿನದಿಂದ ಸ್ಕೂಲಿಗೆ ಬಂದಿಲ್ಲ ಅಂತ. ಇಬ್ರು ಒಟ್ಟಿಗೆ ಹೊರಡ್ತಿದ್ರಿ ಅಲ್ವಾ? ಅವ್ನ್ ಸ್ಕೂಲಿಗೆ ಬರ್ದೆ ಬೇರೆ ಎಲ್ಲೋಗ್ತಾನೆ? ನನಗ್ ಗೊತ್ತಿದೆ, ಆದ್ರೆ ನಾನು ಯಾರಿಗಾದ್ರೂ ಹೇಳಿದ್ರೆ ಅವನನ್ನ ಸಾಯಿಸ್ತಾನಂತೆ. ಅದಕ್ಕೆ ನಾನು ಹೇಳೋಂಗಿಲ್ಲ. ಪುತಲ್ ಇಷ್ಟನ್ನ ಹೇಳಿ ಅಲ್ಲಿಂದ ಜೋರಾಗಿ ಓಡ್ ಹೋಗ್ತಾಳೆ. ತಮೋರತ್ನ ಅಪ್ಪ ಅಮ್ಮನ ಮನಸ್ಸಲ್ಲಿ ಒಂದು ಘೋರ ಕತ್ತಲು ಆವರಿಸ್ಕೊಳ್ಳುತ್ತೆ. ಅವ್ರ ಮಗ ಎಲ್ಲಿ ಹೋದ, ಏನ್ ಮಾಡ್ತಿದ್ದಾನೆ ಅಂತ. ರಾತ್ರಿ 12 ಗಂಟೆ ಆಯ್ತು. ನವರಾತ್ರಿಯ ಸಮಯ. ಮತ್ತೆ ಹಳ್ಳಿಯಲ್ಲಿ ದೆವ್ವ ಭೂತಗಳಿದೆ ಅಂತ ಪ್ರಚಾರ ಆಗಿರುತ್ತೆ. ಇನ್ನೂ ಕೂಡ ತಮೋರತ್ ಮನೆಗೆ ಬಂದಿರೋದಿಲ್ಲ. ಅವನ ಅಪ್ಪ ಅಮ್ಮ ಗಾಬರಿಗೊಂಡಿರ್ತಾರೆ. ಆಗ ತಮೋರತ್ ಮನೆಗೆ ಬರ್ತಾನೆ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇರುತ್ತೆ. ಇಡೀ ದಿನ ಎಲ್ಲಿದ್ದೆ ನೀನು? ಈಗ ನಾನು ಹೇಳಕ್ಕಾಗಲ್ಲ, ಊಟ ಕೊಡಿ. ಮೊದ್ಲು ಹೇಳು, ಎಲ್ಲಿದ್ದೆ? 5 ದಿನದಿಂದ ಸರಿಯಾಗಿ ನೀನ್ ಸ್ಕೂಲ್ಗೂ ಹೋಗಿಲ್ವಂತೆ. ಎಲ್ಲಿ ಹೋಗಿದ್ದೆ ಹೇಳು. ಅಮ್ಮ, ನೀವು ಹಠ ಮಾಡಬೇಡಿ. ನಾನು ಹೇಳ್ದೆ ಅಲ್ವಾ, ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಪುಟ್ಟ, ನೀನ್ ಸ್ಕೂಲ್ಗೆ ಯಾಕೆ ಹೋಗ್ತಿಲ್ಲ? ನೀನ್ ಓದಿದ್ರೆ ಬಿರ್ಜು ಅಣ್ಣನ್ ತರ ದೊಡ್ಡ ವ್ಯಕ್ತಿ ಆಗ್ಬೋದು. ದೊಡ್ಡ ವ್ಯಕ್ತಿನಾ? ಶ್ರೀಮಂತನಾಗ್ಬೇಕು ಅಂದ್ರೆ ಓದ್ಬೇಕಾಗಿಲ್ಲ ಅಮ್ಮ. ನಾನೀಗ ಎಂತ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆದಷ್ಟು ಬೇಗ ಈ ಊರಿನ ದೊಡ್ಡ ಶ್ರೀಮಂತನಾಗ್ತೀನಿ, ನೋಡ್ತಾ ಇರೋ. ಏನು ಅಂತದೇನ್ ಮಾಡ್ತಿದ್ಯಾ ನೀನು? ತಮೋರತ್ತಮ್ಮ ಅವನನ್ನ ಪದೇ ಪದೇ ಕೇಳ್ತಾರೆ. ಆದ್ರೆ ಅವನು ಒಂದು ಸತ್ಯನೂ ಬಾಯ್ ಬಿಡೋದಿಲ್ಲ. ಅವನು ಸೈಲೆಂಟ್ ಆಗಿ ಅಲ್ಲಿಂದ ಅವನ ಕೋಣೆಗೆ ಹೊರಟು ಹೋಗ್ತಾನೆ. ಅವರಮ್ಮ ಯೋಚನೆಯಲ್ಲಿ ಮುಳುಗ್ ಹೋಗ್ತಾರೆ, ಅಂತದನ್ನ ತನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ.
ಇವತ್ತು ನವರಾತ್ರಿಯ ಅಷ್ಟಮಿ. ಭೈರವಪುರದಲ್ಲಿ ದುರ್ಗಾ ಪೂಜೆಯ ತಯಾರಿ ಜೋರಾಗಿ ನಡೀತಾ ಇರುತ್ತೆ. ಆದ್ರೆ ತಮೋರತ್ ಹಳ್ಳಿಯ ಕುಮಾರಿ ಕನ್ಯೆಯರನ್ನ ಊಟಕ್ಕೆ ಕರೆಯೋಕೆ ಅಂತ ಬರ್ತಿರ್ತಾನೆ. ಅವನ ಧ್ವನಿಯಲ್ಲಿ ವಿಚಿತ್ರವಾದ ಭಾವನೆ ಇರುತ್ತೆ. ಅದನ್ನ ಕೇಳಿಸ್ಕೊಂಡೋರು ಅವನು ಹೇಳಿದ ಹಾಗೇನೆ ಮಾಡ್ತಾ ಇರ್ತಾರೆ. ಖುಷಿ, ಕಾಜಲ್, ನಮ್ಮಮ್ಮ ನಿಮ್ಮನ್ನೆಲ್ಲ ಊಟಕ್ಕೆ ಬರಕ್ಕೆ ಹೇಳಿದ್ದಾರೆ, ಬನ್ನಿ. ತಮೋರತ್ ಇದೇ ರೀತಿ ಊರಿನ ಪ್ರತಿಯೊಂದು ಕನ್ಯೆಯರನ್ನ ಸುಳ್ಳು ಹೇಳ್ತಾ ಎಲ್ರನ್ನೂ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಅವನ ನಿಜವಾದ ಉದ್ದೇಶ ಏನಿರ್ಬೋದು ಅದು ಅವನ್ಗೆ ಗೊತ್ತಿದೆ. ಸಂಜೆ ಆಯ್ತು. ಅವನು ಯಾವ ಕನ್ಯೆಯರನ್ನ ಊಟಕ್ಕೆ ಅಂತ ಕರ್ಕೊಂಡ್ ಬಂದಿದ್ನೋ ಅವರಲ್ಲಿ ಯಾರೂ ಕೂಡ ಇನ್ನೂ ಮನೆಗೆ ಹಿಂದಿರ್ಗಿರ್ಲಿಲ್ಲ. ಅಲ್ಲಿಯ ಜನರು ಹೆದರುಕೊಂಡು ತಮೋರತ್ನ ಮನೆ ಕಡೆ ಬಂದಿರ್ತಾರೆ, ತನ್ನ ಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನನ್ನ ಮಗಳು ನಿಮ್ಮನೆಗೆ ಊಟ ಮಾಡೋದಕ್ಕೆ ಬಂದಿದ್ದಾಳೆ, ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೆ ನನ್ನ ಮಗಳು? ಆದ್ರೆ ನಾನು ಯಾರನ್ನೂ ಕೂಡ ಮನೆ ಕರೆದಿರ್ಲಿಲ್ವಲ್ಲ. ಆಗ ಅಲ್ಲಿರೋರೆಲ್ಲರೂ ಹೇಳ್ತಾರೆ, ನಿಮ್ ಮಗನೇ ಎಲ್ರೂ ಕರೆಯೋದಕ್ಕೆ ನಮ್ಮ ಮನೆಗೆ ಬಂದಿದ್ದ ಅಂತ. ಅವರ ಅಮ್ಮನ ಮನಸ್ಸಲ್ಲಿ ಒಂದು ಸಂಶಯ ಶುರುವಾಗುತ್ತೆ. ಈ ರೀತಿ ನಾನು ಕರ್ಕೊಂಡ್ ಬಾ ಅಂತ ಅವನಿಗೆ ಹೇಳೇ ಇರ್ಲಿಲ್ವಲ್ಲ. ಆದ್ರೆ ತಮೋರತ್ ಯಾಕೆ ಈ ರೀತಿ ಮಾಡ್ತಿದ್ದಾನೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗಳು ಎಲ್ಲಿದ್ದಾಳೆ ಹೇಳ್ಬಿಡಿ, ಇಲ್ಲ ಅಂದ್ರೆ ನಾನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೇನೆ. ತಮೋರತ್ನ ಅಮ್ಮ ಯೋಚನೆ ಮಾಡ್ತಿರ್ತಾರೆ, ಆ ಕನ್ಯೆಯರನ್ನ ತಮೋರತ್ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ. ಬಹುಶಃ ಅವನು 5 ದಿನದಿಂದ ಎಲ್ಲಿ ಹೋಗ್ತಿದ್ನೋ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನ. ಮತ್ತೆ ಆ ಜಾಗ ಪುತಲ್ಗೆ ಮಾತ್ರ ಗೊತ್ತಿರೋದು. ಅವರಮ್ಮ ಪುತಲ್ನ ಹುಡ್ಕೊಂಡು ಹೋಗ್ತಾರೆ. ಮಗಳೇ, ನಿನಗಾದ್ರೂ ಗೊತ್ತಿದೆ ಅಲ್ವಾ ನನ್ನ ಮಗ 5 ದಿನದಿಂದ ಎಲ್ಲಿ ಹೋಗ್ತಿದ್ದ ಅಂತ? ಹೇಳು ನನಗೆ. ನಾನು ಹೇಳಲ್ಲ, ಹೇಳಿದ್ರೆ ಅವನನ್ನ ಸಾಯಿಸ್ಬಿಡ್ತಾನೆ. ಏನು ಮಾಡಲ್ಲ ಅವನು, ನಾನಿದ್ದೀನಲ್ಲ. ಹೇಳು ಮಗಳೇ ನೀನು. ಪ್ಲೀಸ್ ಅಮ್ಮ, ದಯವಿಟ್ಟು ಹೇಳು, ಇದು ನನ್ನ ಮಗಳಿನ ಜೀವನದ ವಿಷಯಮ್ಮ. ಪುತಲ್ನ ಮನಸ್ಸಲ್ಲಿ ಭಯ ಇದ್ರೂ ಕೂಡ ಅವರೆಲ್ಲರನ್ನೂ ಅವನಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ದಟ್ಟವಾದ ಕಾಡಿನ ಒಂದು ದೊಡ್ಡ ಆಲದ ಮರದ ಕೆಳಗೆ ಒಂದು ಬೆಂಕಿಯ ಕಿರಣ ಕಾಣಿಸ್ತಾ ಇರುತ್ತೆ. ಅವರು ಕೊನೆಗೂ ಅವನ ಹತ್ರ ಬರ್ತಾರೆ. ಅವ್ರು ನೋಡ್ತಾರೆ, ಎಲ್ಲಾ ಕನ್ಯೆಯರು ಅಲ್ಲಿ ಮೂರ್ಛೆ ಬಿದ್ದಿರ್ತಾರೆ. ತಮೋರತ್ ಒಂದು ಭಯಾನಕ ಯಜ್ಞ ಮಾಡ್ತಿರ್ತಾನೆ. ಓಂ ತಮೋ ವ್ರಜಾಯ ನಮಃ, ಛಾಯಾ ಸಿದ್ಧಿ ದೇಹಿ ಮೇ, ಕೃಷ್ಣೋ ರಾತ್ರಿ ಪ್ರಭುತಿ ಸದಾ ಸರ್ವಂ ಸನ್ನಾನತಿ. ಇದೇನ್ ಮಾಡ್ತಿದ್ಯಾ ತಮೋರತ್? ನಿಲ್ಸು. ನಿಲ್ಸಿದನ ತಮೋವ್ರತ್. ತಮೋರತ್ನ ತಾಯಿ ಮತ್ತೆ ಊರಿನ ಜನರು ಕೂಗ್ತಾ ಇರ್ತಾರೆ, ಆದ್ರೆ ಅವ್ನು ಮಾತ್ರ ಆ ಹವನವನ್ನ ನಿಲ್ಸೋದಿಲ್ಲ. ಆಗ ಅಲ್ಲಿನ ಒಬ್ರು ಆ ಹವನಕ್ಕೆ ನೀರ್ ಹಾಕ್ತಾರೆ. ಅಲ್ಲಿದ್ದ ಮೂರ್ಛೆ ತಪ್ಪಿದ ಕನ್ಯೆಯರಿಗೆ ಎಚ್ಚರ ಆಗುತ್ತೆ. ಆಗ ತಮೋರತ್ ತಲೆ ತಿರುಗಿ ನೆಲದ ಮೇಲೆ ಬಿದ್ದು ಹೋಗ್ಬಿಡ್ತಾನೆ. ಅವನ ಬಾಯಿಂದ ರಕ್ತ ಚೆಲ್ಲುತ್ತೆ. ನನಗೆ ನೀವೆಲ್ರೂ ಮೋಸ ಮಾಡಿದೀರಾ. ನಾನ್ ಬರ್ತೀನಿ, ನನ್ನ ಇಚ್ಛೆ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನಾನ್ ಬರ್ತೀನಿ. ನಾನ್ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾ ತಮೋರತ್ ಪ್ರಾಣ ಬಿಟ್ಬಿಡ್ತಾನೆ. ಅವನ ಧ್ವನಿ ಇಡೀ ಕಾಡಲ್ಲಿ ಕೂಗಾಡ್ತಾ ಇರುತ್ತೆ, ಒಳ್ಳೆ ಶಾಪದ ರೀತಿಯಲ್ಲಿ. ಸ್ಮಶಾನದಲ್ಲಿ ತಮೋರತ್ನ ಅಂತ್ಯ ಸಂಸ್ಕಾರ ನಡೀತಿದೆ. ರಾತ್ರಿಯ ಕತ್ತಲಲ್ಲಿ ಅಲ್ಲಿನ ಬೆಂಕಿ ಧಗಧಗ ಅಂತ ಉರಿತಾ ಇರುತ್ತೆ. ಅವನ ವಿಚಿತ್ರವಾದ ಧ್ವನಿ ನಾನ್ ಬರ್ತೀನಿ ಅನ್ನೋದು ಎಲ್ಲರ ಕಿವಿಯಲ್ಲಿ ಗುನುಗ್ತಾ ಇರುತ್ತೆ. ಮತ್ತೆ ಅವರೆಲ್ಲರೂ ಕೂಡ ಭಯದಿಂದಲೇ ಇರ್ತಾರೆ. ಪಂಡಿತ್ರೆ, ತಮೋವ್ರತ್ ಸಾಯುವಾಗ ಏನ್ ಹೇಳ್ದ ಅಂತಂದ್ರೆ ಅವ್ನ ಇಚ್ಛೆನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ವಾಪಸ್ ಬರ್ತಾನಂತೆ. ನಾನೆಂತ ಉಪಾಯ ಮಾಡ್ತೀನಿ ಅಂದ್ರೆ ಅವನ್ ಎಷ್ಟೇ ಪ್ರಯತ್ನ ಮಾಡ್ಲಿ ವಾಪಸ್ ಬರೋದಕ್ಕಾಗಲ್ಲ. ಪಂಡಿತರು 4 ಕಡೆ ಮಂತ್ರವನ್ನ ಪಠಿಸಿ ಒಂದು ಕವಚವನ್ನ ಸೃಷ್ಟಿಸ್ತಾರೆ. ಎಲ್ರೂ ಕೂಡ ಅವ್ರ ಮನೆಗೆ ವಾಪಸ್ ಹೋಗ್ತಾರೆ. ಯಾವ ವಸ್ತುವಿಂದ ತಮೋರತ್ಗೆ ಬೆಂಕಿ ಹಚ್ಚಿದ್ರೋ ಅದು ತನ್ನಷ್ಟಕ್ಕೆ ತಾನೇ ಬೆಂಕಿ ಹಚ್ಕೊಳ್ಳುತ್ತೆ. ಆ ಅಗ್ನಿಯ ದಂಡ ತನ್ನಷ್ಟಕ್ಕೆ ತಾನೇ ನಡೆಯೋಕೆ ಶುರು ಮಾಡುತ್ತೆ. ಮತ್ತೆ ಅದು ನಗ್ತಾ ಇರುತ್ತೆ.